ನಮಸ್ಕಾರ ಸ್ನೇಹಿತರೆ. ಭಾರತ 140 ಕೋಟಿ ಜನಸಂಖ್ಯೆ ಇರೋ ರಾಷ್ಟ್ರ. ಚಂದ್ರನ ಮೇಲೆ ರೋವರ್ ಇಳಿಸಿದೆ, ಮಂಗಳ ಗ್ರಹವನ್ನು ಸುತ್ತ ಹಾಕಿದೆ, ಅಣ್ವಸ್ತ್ರ ತಯಾರಿಸಿದೆ, ಖಂಡಾಂತರ ಕ್ಷಿಪಣಿ ತಯಾರಿಸಿದೆ. ಇಡೀ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡ್ತಾ ಇದೆ. ಆದರೆ ಒಂದು ವಿಚಾರದಲ್ಲಿ ಮಾತ್ರ ನಾವು ಪರಾವಲಂಬಿ ಜೀವಿಗಳಾಗಿದ್ದೀವಿ. ಅದೊಂದು ಟೆಕ್ನಾಲಜಿಗೆ ಇವತ್ತಿಗೂ ಅಮೆರಿಕ, ಫ್ರಾನ್ಸ್, ರಷ್ಯಾ ಮುಂದೆ ಕೊಡಿ ಅಂತ ಬೇಡೋ ಪರಿಸ್ಥಿತಿ. ದಶಕಗಳ ರಾಕೆಟ್ ಟೆಕ್ನಾಲಜಿ ಇದ್ರೂ ಕೂಡ ಒಂದು ಜೆಟ್ ಇಂಜಿನ್ ತಯಾರಿಸೋಕೆ ನಮ್ಮ ಕೈಲಾಗಿಲ್ಲ. ತೇಜಸ್ನಂತಹ ಸೂಪರ್ಸಾನಿಕ್ ಯುದ್ಧ ವಿಮಾನ ತಯಾರಿಸಿ ಅದರಲ್ಲಿ ವಿದೇಶಿ ಇಂಜಿನ್ ಯೂಸ್ ಮಾಡ್ತಿದ್ದೇವೆ. ಸ್ನೇಹಿತರೆ, ನಮ್ಮ ಕಾವೇರಿ ಇಂಜಿನ್ ಪ್ರಾಜೆಕ್ಟ್ ಅಂತ ಇತ್ತು. ಅದು ಶುರುವಾಗಿದ್ದು 1989ರಲ್ಲಿ. 2025 ಬಂದಿದೆ, ಆದರೂ ಕಾವೇರಿಗೆ ಕಾವೇ ಏರಲಿಲ್ಲ. ಹಾಗಿದ್ರೆ ಜೆಟ್ ಇಂಜಿನ್ ತಯಾರಿಸೋದು ಅಷ್ಟೊಂದು ಕಾಂಪ್ಲಿಕೇಟೆಡ್ ಕೆಲಸನ? ನಿಜಕ್ಕೂ ಫೈಟರ್ ಜೆಟ್ ಎಂಜಿನ್ನಲ್ಲಿ ಅಂಥದ್ದೇನಿರುತ್ತೆ? ಕಾವೇರಿ ಇಂಜಿನ್ ಫೇಲ್ ಆಗಿದ್ಯಾಕೆ? ಸೇನಾ ಬಲದ ಸಂಕೇತ ಆಗಿರೋ ಫೈಟರ್ ಜೆಟ್ ಟೆಕ್ನಾಲಜಿಯಲ್ಲಿ ಭಾರತ ಯಾಕೆಷ್ಟು ಹಿಂದುಳಿದಿದೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. 36 ವರ್ಷದ ಫೇಲ್ಯೂರ್ ಪ್ರಾಜೆಕ್ಟ್. 1984ರಲ್ಲಿ ತೇಜಸ್ ಫೈಟರ್ ಜೆಟ್ ಅನೌನ್ಸ್ ಆದ 5 ವರ್ಷಕ್ಕೆ 1989ರಲ್ಲಿ ಕಾವೇರಿ ಇಂಜಿನ್ ಅಭಿವೃದ್ಧಿಗೆ ಅಪ್ರೂವಲ್ ಸಿಕ್ತು. DRDOನ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ GTRE 96ರ ಒಳಗೆ ಇಂಜಿನ್ ರೆಡಿ ಮಾಡೋ ಟಾರ್ಗೆಟ್ ಇಟ್ಕೊಂಡಿತ್ತು. ಪ್ರಾಜೆಕ್ಟ್ಗೆ ಸರ್ಕಾರ 382 ಕೋಟಿ ರೂಪಾಯಿ ಅಲೋಕೇಟ್ ಮಾಡಿತ್ತು. ತೇಜಸ್ ರೆಡಿ ಆಗೋ ಹೊತ್ತಿಗೆ ಕಾವೇರಿ ಇಂಜಿನ್ ರೆಡಿ ಆಗಬೇಕಾಗಿತ್ತು. ಸ್ವದೇಶಿ ಸೂಪರ್ಸಾನಿಕ್ ವಿಮಾನದಲ್ಲಿ ಸ್ವದೇಶಿ ಕಾವೇರಿ ಇಂಜಿನ್ ಕಾವು ಏರಿಸಬೇಕಾಗಿತ್ತು. ಆದರೆ 36 ವರ್ಷ ಕಳೆದರೂ ಇಂಜಿನ್ ಸಿಕ್ಕಿಲ್ಲ. ಹಲವು ಬಾರಿ ಡೆಡ್ ಲೈನ್ ಎಕ್ಸ್ಟೆಂಡ್ ಆಗಿದೆ, 5 ಬಾರಿ ಬಜೆಟ್ ರಿವೈಸ್ ಮಾಡಲಾಗಿದೆ. ಕಾವೇರಿ ಕಂಪ್ಲೀಟ್ ಆಗಿ ಫೇಲ್ ಆದರೆ ತೇಜಸ್ ಹಾಫ್ ಸಕ್ಸಸ್ ಅನ್ನೋ ರೀತಿಯಾಗಿರೋದು ಕಟು ಸತ್ಯ. ಯಾಕಂದರೆ ತೇಜಸ್ ಆಲೋಚನೆ ಹುಟ್ಟಿ 40 ವರ್ಷ ಆದರೂ ಮೊದಲ 40 ವಿಮಾನ ಇನ್ನೂ ವಾಯುಪಡೆಯನ್ನು ಸೇರಿಲ್ಲ. ಮೊನ್ನೆ ಏರೋ ಇಂಡಿಯಾ ಕಾರ್ಯಕ್ರಮದಲ್ಲಿ ವಾಯುಸೇನೆಯ ಮುಖ್ಯಸ್ಥರು ಏರ್ ಚೀಫ್ ಮಾರ್ಷಲ್ AP ಸಿಂಗ್ ತೇಜಸ್ ಸಾಮರ್ಥ್ಯ ಹಾಗೂ ಅಭಿವೃದ್ಧಿ ಬಗ್ಗೆ HAL ಸಿಬ್ಬಂದಿ ಮುಂದೆನೇ ಪಬ್ಲಿಕ್ ಆಗಿ ಮಾನ ಹರಾಜು ಹಾಕಿದ್ರು. ನನಗೇನು ಪ್ರಯೋಜನ ಇದೆ ಅಂತ ಅನಿಸ್ತಾ ಇಲ್ಲ, ಮಜಾನ ಯಾರ ಅಂತ ಹೇಳಿದ್ರು. ತೇಜಸ್ನ ದೊಡ್ಡ ಫೇಲ್ಯೂರ್ ಪಾಯಿಂಟೇ ಇಂಜಿನ್. ಹಾಗಿದ್ರೆ ಸ್ನೇಹಿತರೆ, ಕಾವೇರಿ ಇಂಜಿನ್ ಕಥೆ ಏನಾಯಿತು? ಬೇಸಿಗೆಯಲ್ಲಿ ಕರ್ನಾಟಕಕ್ಕೆ ಕಾವೇರಿ ನೀರು ಕೊರತೆ ಉಂಟಾಗೋ ಥರ DRDOಗೆ, ನಮ್ಮ ಡಿಫೆನ್ಸ್ಗೆ ಕಾವೇರಿ ಇಂಜಿನ್ ಅಂಗೈ ಹುಣ್ಣಾಗಿರೋದು ಯಾಕೆ? ಜಗತ್ತಲ್ಲಿ ಅಮೆರಿಕ, ಫ್ರಾನ್ಸ್, ರಷ್ಯಾ, UK ಬಳಿ ಮಾತ್ರ ಸ್ವಂತ ಫೈಟರ್ ಜೆಟ್ ಇಂಜಿನ್ ಟೆಕ್ನಾಲಜಿ ಇರೋದು. ಚೈನಾ ರಷ್ಯನ್ ಎಂಜಿನ್ಗಳನ್ನು ರಿವರ್ಸ್ ಎಂಜಿನಿಯರಿಂಗ್ ಮಾಡಿ ಕಾಪಿ ಮಾಡಿ ಅವ್ರದ್ದೇ ಇಂಜಿನ್ ಮಾಡ್ಕೊಂಡಿದ್ದಾರೆ. ಇನ್ನು ಪರ್ಫೆಕ್ಟ್ ಅಲ್ಲ, ಬಟ್ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಜೆಟ್ ಇಂಜಿನ್ಗಳಲ್ಲಿ ಅಂಥದ್ದೇನಿರುತ್ತೆ? ಕಾರ್ದು ಇಂಜಿನ್ ಮಾಡ್ತೀವಿ, ಟ್ರ್ಯಾಕ್ಟರ್ದು ಇಂಜಿನ್ ಮಾಡ್ತೀವಿ, ಬೇರೆ ಎಲ್ಲ ಥರದ್ದು ಮಾಡ್ತೀವಿ ನಾವು. ನಮಗೆ ಈ ಫೈಟರ್ ಜೆಟ್ಗಳ ಇಂಜಿನ್ ಮಾಡೋಕ್ಕೆ ಏನು ಪ್ರಾಬ್ಲಮ್? ನಮಗೆ ಮನುಷ್ಯನ ಅತ್ಯಂತ ಚಾಲೆಂಜಿಂಗ್ ಸೃಷ್ಟಿ. ಸ್ನೇಹಿತರೆ, ಮನುಷ್ಯ ನಿರ್ಮಿಸಿರೋ ಅತ್ಯಂತ ಚಾಲೆಂಜಿಂಗ್ ಮಷಿನ್ಗಳಲ್ಲಿ ಫೈಟರ್ ಜೆಟ್ಗಳ ಎಂಜಿನ್ಗಳು ಕೂಡ ಅತ್ಯಂತ ಕಾಂಪ್ಲಿಕೇಟೆಡ್ ಒನ್ಸ್. ಫೈಟರ್ ಜೆಟ್ ಎಂಜಿನ್ಗಳನ್ನು ಮಿಲಿಟರಿ ಟರ್ಬೋ ಫ್ಯಾನ್ ಅಥವಾ ಟರ್ಬೋ ಜೆಟ್ ಎಂಜಿನ್ ಅಂತಲೂ ಕರೀತಾರೆ. ಇವು ಕಮರ್ಷಿಯಲ್ ವಿಮಾನಗಳ ಎಂಜಿನ್ಗಿಂತಲೂ ಕಂಪ್ಲೀಟ್ ಡಿಫ್ರೆಂಟ್ ಸ್ಪೆಸಿಫಿಕೇಷನ್ ಹೊಂದಿರ್ತವೆ. ಇವು ಕೆಲಸ ಮಾಡೋ ವಿಧಾನ ಸಿಂಪಲ್, ಆದರೆ ತಯಾರಿಸೋದು ತುಂಬ ಕಷ್ಟ. ಈ ಚಿತ್ರಗಳನ್ನು ಒಂಚೂರು ಗಮನಿಸಿ. ಮೊದಲು ಏರ್ ಇಂಟೇಕ್ ಆಗುತ್ತೆ. ಫೈಟರ್ ಜೆಟ್ಗಳಲ್ಲಿ ಗಾಳಿನೇ ಮುಖ್ಯ. ಇದೇ ಕಾರಣಕ್ಕೆ ಏರ್ ಇಂಟೇಕ್ಗೆ ಜೆಟ್ ಮುಂದೆ ದೊಡ್ಡ ದೊಡ್ಡ ಏರ್ ಇನ್ಲೆಟ್ಸ್ ಇರ್ತವೆ. ಆ ಗಾಳಿ ಮೊದಲು ಕಾಂಪ್ರೆಸರ್ಗೆ ಹೋಗುತ್ತೆ. ಕಾಂಪ್ರೆಸರ್ನಲ್ಲಿ ಗಾಳಿಗೆ ಒತ್ತಡ ಹಾಕಿ ಪ್ರೆಷರೈಸ್ ಮಾಡಿ ವೇಗವಾಗಿ ಕಂಬಷನ್ ಚೇಂಬರ್ಗೆ ನುಗ್ಗಿಸಲಾಗುತ್ತೆ. ಅಲ್ಲಿ ಗಾಳಿಗೆ ಇಂಧನ ಮಿಕ್ಸ್ ಆಗಿ ಉರಿದು ಟರ್ಬೈನ್ಗೆ ಹೋಗುತ್ತೆ. ಟರ್ಬೈನ್ನಿಂದ ಆ ಬಿಸಿ ಗಾಳಿ ವೇಗವಾಗಿ ಹಿಂದೆ ನಾಸಲ್ ಮೂಲಕ ಆಚೆ ಬಂದು ಫೈಟರ್ ಜೆಟ್ಗೆ ಥ್ರಸ್ಟ್ ಕೊಡುತ್ತೆ. ಇದು ರೆಗ್ಯುಲರ್ ಥ್ರಸ್ಟ್. ಎಕ್ಸ್ಟ್ರಾ ಥ್ರಸ್ಟ್ ಅಥವಾ ಬೂಸ್ಟ್ಗೆ ಇಲ್ಲಿ ಆಫ್ಟರ್ ಬರ್ನರ್ ಅನ್ನೋ ಸಿಸ್ಟಮ್ ಇರುತ್ತೆ. ಇದೇನು ಅಂದರೆ ಫೈಟರ್ ಜೆಟ್ ಮುಂದೆ ಇರೋ ಏರ್ ಇಂಟೆಕ್ನಿಂದ ನೇರವಾಗಿ ನಾಸಲ್ ಬಳಿಗೆ ಫ್ರೆಶ್ ಗಾಳಿ ಬರೋಕ್ಕೆ ಬೈಪಾಸ್ ಇರುತ್ತೆ. ಆ ಬೈಪಾಸ್ನಿಂದ ಬಂದ ಗಾಳಿ ಟರ್ಬೈನ್ನಿಂದ ಬಂದ ಬಿಸಿ ಗಾಳಿಗೆ ಮಿಕ್ಸ್ ಆಗುವಾಗ ಅಲ್ಲಿಗೆ ನೇರವಾಗಿ ಎಕ್ಸ್ಟ್ರಾ ಇಂಧನವನ್ನು ಸಿಂಪಡಿಸಲಾಗುತ್ತೆ. ಇದರಿಂದ ಎಕ್ಸ್ಟ್ರಾ ಥ್ರಸ್ಟ್ ಸಿಗುತ್ತೆ. ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದ ಹಾಗೆ ಭಗ್ಗನತ್ತೆ. ಸೊ ಪ್ರತಿ ಸೆಕೆಂಡ್ಗೆ 16 ಲೀಟರ್ ಇಂಧನ ಉರಿದು ಜೆಟ್ಗೆ ಭರ್ಜರಿ ಥ್ರಸ್ಟ್ ಕೊಡುತ್ತೆ. ಇಷ್ಟೇ ಈ ಇಂಜಿನ್ ಕೆಲಸ. ಆದರೆ ಬರೋಬ್ಬರಿ 1800 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಟೆಂಪರೇಚರ್ನಲ್ಲಿ ಕೆಲಸ ಮಾಡೋ ಕಾಂಪೊನೆಂಟ್ಸ್ ಜೆಟ್ ಇಂಜಿನ್ ಒಳಗಿರ್ತವೆ. ನಿಮ್ಗೆ ಗೊತ್ತಿರಲಿ, 1300-1400 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ಗೆ ಸ್ಟೀಲ್ ಕರಗಿ ಹೋಗುತ್ತೆ. ಅಂಥದ್ರಲ್ಲಿ 1800+ ಡಿಗ್ರಿ ಟೆಂಪ್ರೇಚರ್ ತಡ್ಕೊಳ್ಳೋ 100 ಟರ್ಬೈನ್ ಬ್ಲೇಡ್ ರೆಡಿ ಮಾಡ್ಕೋಬೇಕು. ಅವು ಆ ಟೆಂಪ್ರೇಚರ್ನಲ್ಲಿ 1000 ಗಂಟೆ ಕೆಲಸ ಮಾಡೋ ತಾಕತ್ತು ಹೊಂದಿರಬೇಕು. ಯಾಕಂದರೆ ರಾಕೆಟ್ ಎಂಜಿನ್, ಜೆಟ್ ಇಂಜಿನ್ ಒಮ್ಮೆ ಮಾತ್ರ ಬಳಕೆ ಆಗೋದಿಲ್ಲ.
ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಸೊ ಈ ಟೆಂಪರೇಚರ್ ತಡ್ಕೊಳ್ಳೋಕೆ ಸಿಂಗಲ್ ಕ್ರಿಸ್ಟಲ್ ಅಲಾಯ್ ಅನ್ನೋ ಹೈಟೆಕ್ ಲೋಹದ ಮಿಶ್ರಣದಲ್ಲಿ ಬ್ಲೇಡ್ ರೆಡಿ ಮಾಡಲಾಗುತ್ತೆ. ಜೊತೆಗೆ ಬ್ಲೇಡ್ಗಳಿಗೆ ಸಾಕಷ್ಟು ರೀತಿಯ ಕೋಟಿಂಗ್ ಇರುತ್ತೆ. ಸೆರಾಮಿಕ್ ಕೋಟಿಂಗ್, ಪ್ಲಾಟಿನಂ ಅಲ್ಯೂಮಿನೈಡ್ ಅಲಾಯ್ ಕೋಟಿಂಗ್, ಹಾಗೆ ಟೈಟೇನಿಯಂ ಅಲ್ಯೂಮಿನೈಡ್ ಅಲಾಯ್ ಕೋಟಿಂಗ್, ಈ ರೀತಿ ವೆರೈಟಿ ಇದೆ. ಸಾಕಷ್ಟು ಅಲಾಯ್ ಹಾಗೂ ಸೂಪರ್ ಅಲಾಯ್ ಕೋಟಿಂಗ್ ಕೊಡಬೇಕಾಗತ್ತೆ. ಇಷ್ಟೇ ಅಲ್ಲ, ಆ ಬ್ಲೇಡ್ ಒಳಗೆ ಕೂಲಿಂಗ್ ಚಾನಲ್ಗಳಿರಬೇಕು. ಒಂದೊಂದು ಬ್ಲೇಡ್ನಲ್ಲೂ 100 ಚಾನಲ್ಸ್. ಇದು ಬಹಳ ಅಂದರೆ ಬಹಳ ಕಾಂಪ್ಲಿಕೇಟೆಡ್ ಟೆಕ್ನಾಲಜಿ. 1-2 ವರ್ಷದಲ್ಲಿ ಆಗೋ ಕೆಲಸ ಅಲ್ಲ. ಜೊತೆಗೆ ಈ ಅಲಾಯ್ ತಯಾರಿಸೋಕೆ ಬೇಕಾಗಿರೋ ಮೆಟಲ್ ಸಿಗೋದು ಬಹಳ ಅಪರೂಪ. ಕಾಸ್ಟ್ಲಿ, ಡಿಸೈನಿಂಗ್ ಕೆಲಸನೇ ಕಷ್ಟ, ಮ್ಯಾನುಫ್ಯಾಕ್ಚರ್ ಮಾಡೋದು ಇನ್ನೂ ಕಷ್ಟ. ಇನ್ನು ಫೈಟರ್ ಜೆಟ್ಗಳು ಸೇನಾ ಪಡೆಗಳ ಬ್ಯಾಕ್ ಬೋನ್ ಆಗಿರೋದಕ್ಕೆ ಕಾರಣನೇ ಶತ್ರು ಪಡೆಗಳ ದಾಳಿಗೆ ಸಿಗದೆ ಗಾಳಿಯಲ್ಲಿ ಮಿಂಚಿ ಮರೆಯಾಗೋ ಸ್ಟೆಲ್ತ್ ಸಾಮರ್ಥ್ಯ. ಬೇಕಾದ ದಿಕ್ಕಿನಲ್ಲಿ ಸುತ್ತಿ ಬಳುಕಿ ಆಪರೇಷನ್ ಮಾಡೋ ಅವುಗಳ ಎಬಿಲಿಟಿ. ಫೈಟರ್ ಜೆಟ್ಗಳಿಗೆ ಈ ಪರ್ಫಾರ್ಮೆನ್ಸ್ ಎಬಿಲಿಟಿ ಇರೋದು ಇಂಜಿನ್ ಗಾತ್ರ ಕಮ್ಮಿ ಇರೋದ್ರಿಂದ. ಸ್ನೇಹಿತರೆ, ಕಡಿಮೆ ಗಾತ್ರ ಇದ್ರೂ ಕೂಡ ಹೆಚ್ಚು ಥ್ರಸ್ಟ್ ಕೊಡೋ ಇಂಜಿನ್ ಬೇಕು. ಇಲ್ಲಿ ಈ 2 ಪಾಯಿಂಟ್ ಹೈಲೈಟ್ ಮಾಡಿರೋದಕ್ಕೆ ಕಾರಣ ಇದೆ. ಒಂದು ಸಿಂಗಲ್ ಕ್ರಿಸ್ಟಲ್ ಅಲಾಯ್ ಬ್ಲೇಡ್ಗಳು, ಇನ್ನೊಂದು ಇಂಜಿನ್ ತೂಕ. ಕಾವೇರಿ ಇಂಜಿನ್ ಫೇಲ್ಯೂರ್ ಅಡಗಿರೋದೇ ಈ 2 ಕಾಂಪೋನೆಂಟ್ಗಳಲ್ಲಿ. ಅಲಾಯ್ ಟೆಕ್ನಾಲಜಿ ಇಲ್ಲ, ಗಾತ್ರಕ್ಕೆ ತಕ್ಕ ಪವರ್ ಇಲ್ಲ. ಸ್ನೇಹಿತರೆ, ಕಾವೇರಿ ಇಂಜಿನ್ ತಯಾರಾಗಲೇ ಇಲ್ಲ ಅಂತಲ್ಲ. ಇಂಜಿನ್ ತಯಾರಾಗಿ ಸುಮಾರು 3200 ಗಂಟೆಗಳ ಕಾಲ ಟೆಸ್ಟಿಂಗ್ ಕೂಡ ಮಾಡಲಾಗಿದೆ. ಆದರೆ ಇಂಜಿನ್ ಪ್ರೊಡ್ಯೂಸ್ ಮಾಡ್ತಿರೋದು ಕೇವಲ 70-76 ಕಿಲೋ ನ್ಯೂಟನ್ನಷ್ಟು ಥ್ರಸ್ಟ್. ಆದರೆ ತೇಜಸ್ಗೆ 90-95 ಕಿಲೋ ನ್ಯೂಟನ್ ಥ್ರಸ್ಟ್ ಬೇಕು. ಇದರರ್ಥ ಇಂಜಿನ್ ತಯಾರಾದರೂ ಅದು ಮಾಡ್ರನ್ ಫೈಟರ್ ಜೆಟ್ಗಳಿಗೆ ಬೇಕಾದಷ್ಟು ದಮ್ಮನ್ನು ಹೊಂದಿಲ್ಲ. ಜೊತೆಗೆ ತೂಕದ ಸಮಸ್ಯೆ ಇದೆ. ಇಂಜಿನ್ ಗಾತ್ರ ನಿರೀಕ್ಷೆಗಿಂತ ಜಾಸ್ತಿ ಇದೆ. ಕಾರಣ ಕಡಿಮೆ ತೂಕದ ಅಲಾಯ್ ಬಳಕೆ ಮಾಡೋಕೆ ಆಗದೆ ಇರೋದು. ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ ತಯಾರಿಕೆಗೆ ಬೇಕಾದ ಅಲಾಯ್ ಟೆಕ್ನಾಲಜಿ, ಕೋಟಿಂಗ್ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ. ಅಮೆರಿಕ, ಫ್ರಾನ್ಸ್, ರಷ್ಯಾಗಳು 3-4 ದಶಕ ಇಂಜಿನ್ ಮೇಲೆ ವರ್ಕ್ ಮಾಡಿ ಕೆಲಸ ಮಾಡಿ ಈ ಟೆಕ್ನಾಲಜಿ ಮಾಡ್ಕೊಂಡಿವೆ. ಇದೇ ಕಾರಣಕ್ಕೆ ಅಷ್ಟು ಸುಲಭವಾಗಿ ಬೇರೆ ದೇಶಗಳಿಗೆ ಟೆಕ್ನಾಲಜಿ ಅವ್ರು ಕೊಡೋದೂ ಇಲ್ಲ. ಕೊಟ್ಟರು ಭಾರಿ ದುಡ್ಡು ಕೊಡಬೇಕಾಗತ್ತೆ. ಆ ದೇಶಗಳು 90-95% ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ಬೋದು. ಆದರೆ ಉಳಿದ 5-10% ಆತ್ಮ ಆಗಿರುತ್ತೆ, ಕ್ರೂಷಿಯಲ್ ಆಗಿರುತ್ತೆ. ಭಾರತದ ಕಾವೇರಿ ಇಂಜಿನ್ ತಯಾರಿಕೆಗೆ ಫ್ರಾನ್ಸ್ನ ಸಾಫ್ರಾನ್ ಕಂಪನಿ, ರಫೈಲಿಗೆ ಇದೇ ಕಂಪ್ನಿ ಮಾಡಿಕೊಡ್ತಿರೋದು ಸಾಫ್ರಾನೇ. ಸೊ ಇದೇ ಸಾಫ್ರಾನ್ ಇಂಜಿನ್ ಮೇಕಿಂಗ್ ಕಂಪನಿ ಮುಂದಿನ ಆಮ್ಕಾ 5th ಜನರೇಷನ್ ಫೈಟರ್ ಜೆಟ್ಗೆ ಇಂಜಿನ್ಗೆ ಯುಕೆಯ ರೋಲ್ಸ್ ರಾಯ್ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಆದರೆ ಆ ಕಂಪನಿಗಳು ಕಂಪ್ಲೀಟ್ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ರೆಡಿ ಇಲ್ಲ ಭಾರತಕ್ಕೆ. ಅಷ್ಟೇ ಯಾಕೆ, ಭಾರತದ ಪರಮ ಮಿತ್ರ ರಷ್ಯಾನು ಕಂಪ್ಲೀಟ್ ಟೆಕ್ನಾಲಜಿಯನ್ನು ಭಾರತಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕೆ ಬಹಳ ಆಸೆ ತೋರಿಸಿಲ್ಲ. ಭಾರತ ಬಹುಶಃ 50 ವರ್ಷಗಳ ಹಿಂದೆ ಕಾವೇರಿ ಪ್ರೋಗ್ರಾಮ್ ಶುರು ಮಾಡಿದರೆ ಇಷ್ಟೊತ್ತಿಗೆ ನಮ್ಮ ಹತ್ರ ಇಂಜಿನ್ ಇರ್ತಾ ಇತ್ತೇನೋ. ಅಥವಾ ನಮ್ಮಲ್ಲೂ ಕೂಡ ಸರ್ಕಾರಗಳು ಡಬಲ್ ಎನರ್ಜಿಯೊಂದಿಗೆ, ಡಬಲ್ ಇನ್ವೆಸ್ಟ್ಮೆಂಟ್ನೊಂದಿಗೆ, ಹಾಗೆ ನಮ್ಮ ತಜ್ಞರು ಕೂಡ ಡಬಲ್ ಉತ್ಸಾಹ ಹಾಗೂ ಡೆಡಿಕೇಶನ್ನೊಂದಿಗೆ ವರ್ಕ್ ಮಾಡಿದ್ದಿದ್ರೆ, ಟ್ಯಾಲೆಂಟ್ಗಳನ್ನು ನಾವು ಭಾರತದಲ್ಲೇ ಉಳಿಸ್ಕೊಂಡು ಎಫರ್ಟ್ ಹಾಕಿದ್ದಿದ್ರೆ ನಮಗೂ ಕೂಡ ಬೇಗ ಇಂಜಿನ್ ಸಿಗ್ತಾ ಇತ್ತೇನೋ. ಆದರೆ ವಿಪರ್ಯಾಸ ನೋಡಿ, 50ರ ದಶಕದಲ್ಲೇ ನಮ್ಮ ಹತ್ರ ಬ್ರಿಟಿಷ್ ಫೈಟರ್ ಜೆಟ್ಗಳಿದ್ವು. ಆದರೆ ಸ್ವಂತ ಇಂಜಿನ್ಗೆ ಕೈ ಹಾಕಿದ್ದು 1989ರಲ್ಲಿ. ನಮಗಿಂತ ಮುಂಚೆ ಚೀನಾನು ಶುರು ಮಾಡಿತ್ತು. ಅದಾದಮೇಲಾದರೂ ಸರಾಗವಾಗಿ ಇಂಜಿನ್ ರೆಡಿ ಮಾಡೋಕ್ಕಾಯ್ತಾ? ನಮ್ಮ ಕೈಲಿ ಆಗಿಲ್ಲ. ರಾಜಕೀಯ ಅಡೆತಡೆ ಅಥವಾ ಇಚ್ಛಾಶಕ್ತಿಯ ಕೊರತೆ. ಮಾಜಿ DRDO ಅಧಿಕಾರಿಯೊಬ್ಬರು ಸರ್ಕಾರದಿಂದ ಸಾಕಷ್ಟು ಫಂಡಿಂಗ್ ಸಪೋರ್ಟ್ ಸಿಗಲಿಲ್ಲ ಅಂದರೆ ಭಾರತದ ಏರ್ಕ್ರಾಫ್ಟ್ ಇಂಜಿನ್ ಪ್ರೋಗ್ರಾಮ್ ದಶಕಗಳ ಕಾಲ ಹಿಂದಕ್ಕೆ ಹೋಗುತ್ತೆ ಅಂತ ವಾರ್ನಿಂಗ್ ಬೇರೆ ಕೊಟ್ಟಿದ್ರು. ವರದಿಗಳ ಪ್ರಕಾರ ಕಾವೇರಿ ಇಂಜಿನ್ಗೆ ಇದುವರೆಗೆ ಕೇವಲ 3,000 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ಆದರೆ ನಾವು ತೇಜಸ್ನಲ್ಲಿ ಬಳಸ್ತಿರೋ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ಸ್ ಕಂಪನಿಯ ಇಂಜಿನ್ಗೆ 5,000 ಕೋಟಿ ರೂಪಾಯಿ ಆಗುತ್ತೆ. ಸೊ ಕಾವೇರಿ ಪ್ರೋಗ್ರಾಮ್ಗೆ ಸರಿಯಾದ ಫಂಡಿಂಗ್ ಸಿಕ್ಕಿಲ್ಲ ಅನ್ನೋ ಆರೋಪಗಳನ್ನು ಮಾಡಲಾಗುತ್ತೆ. ಜೊತೆಗೆ ಆಗಾಗ ಟೆಕ್ನಿಷಿಯನ್ಗಳ ಬದಲಾವಣೆಯಾಗಿದೆ. ಸೇನಾಪಡೆಗಳು ಆಗಾಗ ತಮ್ಮ ರಿಕ್ವೈರ್ಮೆಂಟ್ ಚೇಂಜ್ ಮಾಡ್ತಾರೆ ಅನ್ನೋ ಆರೋಪವನ್ನು ಈ ಸಂಶೋಧಕರು ಮಾಡ್ತಾರೆ. ಆದರೆ ವಾಯುಪಡೆಯ ಮಾಜಿ ಮುಖ್ಯಸ್ಥರು ಈ ಟೀಕೆಗಳನ್ನು ಅಲ್ಲಗಳೆದಿದ್ದಾರೆ. ನಾವು ಪದೇ ಪದೇ ಚೇಂಜ್ ಮಾಡಿಲ್ಲ,
ನಾವು 40 ವರ್ಷದ ಹಿಂದೆ ಕೊಟ್ಟಿರೋ ರಿಕ್ವೈರ್ಮೆಂಟ್ನ ಅವ್ರು ಇವಾಗ ಕೊಡೋಕ್ಕೆ ಬಂದರೆ ಅದನ್ನೇ ತೊಗೊಳಕ್ಕಾಗೋದಿಲ್ಲ ನಾವು. ಆ ಮಿಸೈಲ್ಗಳೀಗ ಮಾರ್ಕೆಟಲ್ಲಿ ಲಭ್ಯನೇ ಇಲ್ಲ, ಆ ಟೆಕ್ನಾಲಜಿನೇ ಇಲ್ಲ, ಔಟ್ಡೇಟೆಡ್ ಆಗಿದೆ. ಹಾಗಾಗಿ ಅಂಥ ಬದಲಾವಣೆಗಳನ್ನು ಕೇಳಿದೀವಿ ಬಿಟ್ಟರೆ ನಾವು ಸುಮ್ಮನೆ ಪದೇ ಪದೇ ರಿಕ್ವೈರ್ಮೆಂಟ್ ಚೇಂಜ್ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಆದರೆ HAL, DRDO ಇವ್ರ ಮೇಲೆ ಅವ್ರ ಮೇಲೆ ಇವರು ಬ್ಲೇಮ್ ಮಾಡ್ಕೊಂಡು ಕೂತಿದ್ದಾರೆ. ಅಲ್ಲದೆ ಭಾರತ 1998ರಲ್ಲಿ ಪೋಖ್ರಣ್ 2 ಅಣು ಪರೀಕ್ಷೆ ಮಾಡಿದಾಗ ಅಮೆರಿಕ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮ ಮೇಲೆ ಸ್ಯಾಂಕ್ಷನ್ಸ್ ಹೇರಿದ್ವು. ಅದು ಕೂಡ ಒಂದು ನೆಪ, ನಮ್ಮಲ್ಲಿ ಟೆಕ್ನಾಲಜಿ ಕೊಡಲಿಲ್ಲ, ಬೇರೆ ಯಾರು ಸಿಗಲಿಲ್ಲ, ಯಾರೂ ಕೊಟ್ಟಿಲ್ಲ ಅಂತ. ಸೊ ಇದರ ಪರಿಣಾಮ ಕಾವೇರಿ ಪ್ರೋಗ್ರಾಮ್ ಎದ್ದು ನಿಂತು ಕುಂಟ್ತಾ ಆಮೇಲೆ ಹಾಗೆ ನಿಂತು ಹೋಗಿದೆ. ಸ್ನೇಹಿತರೆ, ಜಗತ್ತಲ್ಲಿ ಈಗ 40ಕ್ಕೂ ಅಧಿಕ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿದ್ದಾವೆ. ಆದರೆ ಮಿಲಿಟರಿ ಏರ್ಕ್ರಾಫ್ಟ್ ಎಂಜಿನ್ಗಳ ಕಂಪ್ಲೀಟ್ ಡಿಸೈನ್, ಡೆವಲಪ್ಮೆಂಟ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಇರೋದು ಅಮೆರಿಕ, ರಷ್ಯಾ ಹಾಗೂ ಫ್ರಾನ್ಸ್ ಬಳಿ ಮಾತ್ರ. ಸೊ ಕಂಪ್ಲೀಟ್ ಸ್ವತಂತ್ರವಾಗಿ ಎಂಜಿನ್ ತಯಾರಿಸೋ 4ನೇ ದೇಶ ಭಾರತನೇ ಆಗೋ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ಕಾವೇರಿ ಪ್ರೋಗ್ರಾಮ್ ಭಾರತಕ್ಕೆ ದೊಡ್ಡ ಅಪಾರ್ಚುನಿಟಿ. ಇದನ್ನು ಭಾರತ ಮಿಸ್ ಮಾಡ್ಕೋಬಾರ್ದು. ಕಾವೇರಿ ಇಂಜಿನ್ ಭಾರತಕ್ಕೆ ಇಂಜಿನ್ ತಯಾರಿಕೆಯ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಒಂದಷ್ಟು ಮಟ್ಟಿಗೆ. ಮುಂದೆ ದೇಸಿ ನಿರ್ಮಿತ ಡ್ರೋನ್ಗಳಿಗೆ ಇದು ಯೂಸ್ ಆಗ್ಬೋದೇನೋ. ಆದರೆ ಸದ್ಯಕ್ಕೆ ಮಿಲಿಟರಿ ಏರ್ಕ್ರಾಫ್ಟ್ ಜೊತೆಗೆ ಇಂಜಿನ್ ಅಭಿವೃದ್ಧಿಯಲ್ಲೂ ಖಾಸಗಿ ಕಂಪನಿಗಳು ಬರೋ ಟೈಮ್ ಅಂತೂ ಸನ್ನಿಹಿತ ಆಗಿದೆ. ಕಾಂಪಿಟೇಷನ್ ಇದ್ದರೆ ಕಂಪನಿಗಳ ಮೇಲೆ ಇನ್ನೂ ಪ್ರೆಷರ್ ಇರುತ್ತೆ. ಸೇನೆಗೆ ಬೇಗ ಫೈಟರ್ ಜೆಟ್ಗಳು ಕೂಡ ಸಿಗಬಹುದೇನೋ. ಸೇನಾ ಪಡೆಗಳ ಅಧಿಕಾರಿಗಳದ್ದು ಇದೇ ಒಪಿನಿಯನ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.